ಈ ತೀರ್ಮಾನಗಳನ್ನ ನಾವು ತಗೊಳ್ತಾ ಇದ್ದೀವಿ, ನಾವು ಮಾತಾಡ್ತೀವಿ. ಒಬ್ಬರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶ್ರೀಧರ್ ಕಲಿಮೀರ್ ಅವರು, ಹಾಗೇನೆ ನಮ್ಮ ಗದಗಿನ SN ಬಳ್ಳಾರಿ ಅವರು, ಚಿಕ್ಕಬಳ್ಳಾಪುರದ ನಮ್ಮ ಮಹಿಳಾ ಸಂಘಟನಾ ಸಂಚಾಲಕಿಯಾಗಿರ್ತಕ್ಕಂಥ ರತ್ನಮ್ಮನವರು, ಹಾಗೇನೆ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿರ್ತಕ್ಕಂಥ ಶಿವಬಸಪ್ಪನವರು, ನಾವೆಲ್ಲರೂ ಕೂಡ, ಆಮೇಲೆ ನಾಗಮಂಗಲದ ವೆಂಕಟೇಶ್ ಅವರು, ನಾನು ಬರೀ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಹೆಸರನ್ನು ಹೇಳ್ತಾ ಇದ್ದೀನಿ. ಜಿಲ್ಲಾ ಸಂಚಾಲಕರುಗಳು ಮತ್ತೆ ಉಳಿದಿರ್ತಕ್ಕಂಥ ರಾಜ್ಯ ಸಂಘಟನಾ ಸಂಚಾಲಕರುಗಳು ನಮ್ಮ ಹೆಸರು ಅಲ್ಲಿ ವೇದಿಕೆ ಮೇಲೆ ಹೇಳಲಿಲ್ಲ ಅಂತೇಳಿ ಅನ್ಯತಾ ಭಾವಿಸಬಾರ್ದು. ನನ್ನ ಇದು ರಿಕ್ವೆಸ್ಟ್ ಇದು. ಕರ್ನಾಟಕದಲ್ಲಿ ಸಂಘ ಹೋರಾಟಕ್ಕೆ, ಕರ್ನಾಟಕದಲ್ಲಿ ಸಂಘ ಹೋರಾಟಕ್ಕೆ. ನಮ್ಮನ್ನು ಅರೆಸ್ಟ್ ಮಾಡಿದ್ರು ಪರವಾಗಿಲ್ಲ, ನಾವು ವಿಧಾನಸೌಧಕ್ಕೆ ನಾವೇ ಒತ್ತಿಗೆ ಹಾಕಬೇಕು. ಆದ್ರೆ ಸರ್ಕಾರ ನಮ್ಮ ಕಡೆ ತೆರಿಗೆ ಆಗಬೇಕು ಅನ್ನೋದಾದ್ರೆ ಮಾದೇವಪ್ಪ ಈ ಸ್ಥಳಕ್ಕೆ ಬರಬೇಕು. ಮಾದೇವಪ್ಪ ಬರಲೇಬೇಕು, 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 ಬರಲೇಬೇಕು. ಸನ್ಮಾನ್ಯ ಆಯುಕ್ತರಾಗಿರ್ತಕ್ಕಂಥ ನಮ್ಮ ಶಿವಮೊಗ್ಗದಲ್ಲಿ ಸರ್ವಿಸ್ ಮಾಡ್ಕೊಂಡು ಬಂದಿದ್ದಾರೆ. ಅವರ ಬಗ್ಗೆ ನನಗೆ ತುಂಬಾ ಅಪಾರವಾದ ಗೌರವ ಇದೆ. ಆದ್ರೆ ನಾನು ಇಲ್ಲಿ ಮನವಿಯವರಿಗೆ ಕೊಡಲಿಲ್ಲ ಅಂತೇಳಿ ನನಗೆ ಅಪಮಾನ ಮಾಡಿದ್ರು ಅಂತ ಅವ್ರು ತಿಳ್ಕೊಳ್ಳೋದು ಬೇಡ. ದಯಮಾಡಿ ನನ್ನ ರಿಕ್ವೆಸ್ಟ್ ಇದು. ನನಗೆ ಅವ್ರು ಫೋನ್ ಮೂಲಕ ಕರೆಸಿ ಹೇಳಿದ್ದೆ, ಸರ್ ನೀವು ಬರಬೇಡಿ, ಮಿನಿಸ್ಟ್ರಿಗೆ ಕಳಿಸ್ರಿ ಅಂತ ನಾನು ಹೇಳ್ತಾ ಇದ್ದೆ. ಆದ್ರೆ ಅವರು ನಮಗೆ ಮಾಹಿತಿಯನ್ನ ಕೊಡದೇನೆ ಅವರು ಇಲ್ಲಿ ಸ್ಥಳಕ್ಕೆ ಬಂದಿದ್ರಿಂದ ಅವರು ನನಗೆ ಅಪಮಾನ ಮಾಡಿದ್ರು ಅಂತಕ್ಕಂಥ ಭಾವನೆ ಬರೋದು ಬೇಡ. ದಯಮಾಡಿ ಈಗಲೂ ಕೂಡ ಕಾಲ ಮಿಂಚಿಲ್ಲ, ಮಿನಿಸ್ಟ್ರಿಗೆ ಅವರು ಫೋನ್ ಮಾಡಿ ನಮಗೆ ಮೀಟಿಂಗ್ ಕರೀಲಿ, ಡೇಟ್ ಫಿಕ್ಸ್ ಮಾಡ್ಲಿ. ಸರ್ ನೀವು ಮಾತಾಡ್ತೀರ ಸರ್? ಮಾತಾಡಿ ಸರ್, ನೀವು ಮಾತಾಡಿ ಸರ್. ಏನು ವತಿಯಿಂದ ಇವತ್ತು ಈ ಒಂದು ಪ್ರತಿಭಟನೆ ಆಯೋಜಿಸಿದ್ದೀರಿ, ಈ ಒಂದು ಮನವಿ ಸ್ವೀಕಾರ ಮಾಡಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ಮಾನ್ಯ ಸಚಿವರು ಇವತ್ತು ಒಂದ್ ನಿಮಿಷ ನಿಮ್ಮ ಮನವಿ ಏನಿದೆ, ನಮ್ಮ ಮನವಿಗಳೇನಿದೆ ಅದನ್ನ ಖಂಡಿತವಾಗ್ಲೂ ಮಾನ್ಯ ಸಚಿವರ ಗಮನಕ್ಕೆ ತರೋದು ನನ್ನ ಕರ್ತವ್ಯ. ಅದನ್ನ ಖಂಡಿತವಾಗ್ಲೂ ಮಾಡ್ತೇನೆ. ಸಭೆ ಕರೆಯುವಂಥದ್ದು ಏನಿದೆ ಅದನ್ನು ಕೂಡ ನಾನು ಮಾನ್ಯ ಸಚಿವರ ಹತ್ರ ಮಾತಾಡ್ಕೊಂಡು ಅದನ್ನ ಸಭೆಯ ಒಂದು ನಿಗದಿ ಮಾಡ್ಲಿಕ್ಕೆ, ದಿನಾಂಕವನ್ನು ನಿಗದಿ ಮಾಡ್ಲಿಕ್ಕೂ ಕೂಡ ನಾನು ಕೋರ್ಕೊಳ್ತೇನೆ. ಈಗ ಏನು ಇವತ್ತು ಸೆಷನ್ ನಡೀತಾ ಇದೆ, ಆ ಸೆಷನ್ ನಲ್ಲಿ ಇವತ್ತು ಸಾಕಷ್ಟು ಒತ್ತಡಗಳನ್ನ ಕೊಟ್ಟು ಈಗ ತಾನೇ ಅವರು ಮೈಸೂರಿಗೆ ತೆರಳಿರುವಂತದ್ದು ಮಾಹಿತಿ ಬಂದಿದೆ. ನಾನು ಖಂಡಿತವಾಗ್ಲೂ ಅವ್ರ ಹತ್ರ ಪರ್ಸನಲ್ ಆಗಿ ಮಾತಾಡ್ಕೊಂಡು ಒಂದು ಡೇಟ್ ಫಿಕ್ಸ್ ಮಾಡುವಂತದನ್ನ ಈ ಒಂದು ವೇದಿಕೆಯಲ್ಲಿ ಅನೌನ್ಸ್ ಮಾಡ್ಲಿಕ್ಕೆ ನಾನು ಆದಷ್ಟು ಬೇಗ ನಾನು ಕ್ರಮ ವಹಿಸ್ತೇನೆ. ಮನವಿನ ಅದು ತಾವು ನನಗೆ ಕೊಡುವಂತದ್ದು, ಆಯುಕ್ತರಿಗೆ ಕೊಡುವಂತದ್ದು ತಾವು ಕೊಡ್ಬೋದು. ನನ್ನ ಹಂತದಲ್ಲಿ ಏನು ಕ್ರಮ ವಹಿಸಬೇಕಾಗಿದೆ ಅದನ್ನ ಖಂಡಿತವಾಗ್ಲೂ ನಾನು ಮಾಡ್ತೇನೆ. ಮಾನ್ಯ ಸಚಿವರ ಗಮನಕ್ಕೆ ತರುವಂತದ್ದು ನನ್ನ ಕರ್ತವ್ಯ. ಖಂಡಿತವಾಗ್ಲೂ ಅದನ್ನ ದಿನಾಂಕ ನಿಗದಿಪಡಿಸುವಂತದ್ದಾಗ್ಲಿ ಅಥವಾ ಮನವಿ ಸ್ವೀಕಾರಕ್ಕೆ ಸಂಬಂಧಪಟ್ಟದ್ದಾಗ್ಲಿ ನಾನು ಅವತ್ತು ಮಾತಾಡ್ಬೇಕು, ಆದಷ್ಟು ಬೇಗ ನಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು. ಈಗ ಮಾನ್ಯ ಆಯುಕ್ತರು ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಅವರು ಒಬ್ಬರು IAS ಅಧಿಕಾರಿ, ಅವರ ಇತಿಮಿತಿಯಲ್ಲಿ ಅವರು ಆದ್ರೆ ನಮಗೆ ಹೋರಾಟಗಾರರಿಗೆ ಯಾವುದು ಇತಿಮಿತಿ ಇಲ್ಲ. ಸಂವಿಧಾನವೇ ನಮಗೆ ಫೈನಲ್ಲು. DSS ಮಾದೇವಪ್ಪನವರು ಇಲ್ಲಿಗೆ ಬಂದು ಗೌರವ ಸಲ್ಲಿಸಬೇಕಾಗಿತ್ತು. ಆಯುಕ್ತರು ನಥಿಂಗ್ ಟು ಡೂ, ಅವ್ರಿಗೆ ಯಾವುದೇ ರೋಲ್ ಇಲ್ಲ. ಇಲ್ಲಿ ಸಚಿವರು ಅವರು ಆಕ್ಟರಬಲ್ ಇಲ್ಲಿ. ಈಗ ಅವರು ಒಂದು ಮೀಟಿಂಗ್ ಅನ್ನ ಕೊಡಬೇಕು ಅಂತ ರಾಜ್ಯ ಸಂಚಾಲಕ ಗುರುಮೂರ್ತಿ ಅವರು ಕೇಳ್ತಾ ಇದ್ದಾರೆ. ಇಲ್ಲಿ ಕೆಲವಾರು ಪ್ರಶ್ನೆಗಳನ್ನು ಮಾದೇವಪ್ಪನವರು ಇಡಬೇಕಾಗಿತ್ತು. ಅಂಬೇಡ್ಕರ್ ಕಾಲಿಟ್ಟ ಸ್ಮಾರಕಗಳಲ್ಲಿ 3 ಜಿಲ್ಲೆ ಕೈ ಬಿಟ್ಟಿರೋದು, ಸ್ಮಾರಕ ಹೆಸರನ್ನು ಕೈ ಬಿಟ್ಟಿರೋದು, ಇವೆಲ್ಲದಕ್ಕೂ ನಮ್ಮ ಪ್ರತಿರೋಧ ಇದೆ. ಅದಕ್ಕೆ ಮಾನ್ಯ ಆಯುಕ್ತರು ಬಹಳ ಇತಿಮಿತಿಯಲ್ಲಿದ್ದಾರೆ. ದಯವಿಟ್ಟು ಸಚಿವರ ಜೊತೆ ನಮಗೆ ಒಂದು ಮೀಟಿಂಗ್ ಫಿಕ್ಸ್ ಮಾಡಿಸ್ಬೇಕು. ಇದನ್ನ ಹಗುರವಾಗಿ ತಗೋಬೇಡಿ. ಈಗ ಗುರುಮೂರ್ತಿಯವರ ಒಂದು ನಿರ್ಧಾರ ಏನಾದ್ರು ಆದ್ರೆ ಅಭಾಸ ಆಗತ್ತೆ, ಎಲ್ಲ ವಿಧಾನಸೌಧ ಕಡೆ ಹೊರಟು ಅಭಾಸ ಆಗ್ತದೆ. ಇದು ಆಗದಾಗೆ
ನೋಡ್ಕೊಳ್ಳುವಂತ ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ನಿಮ್ಮನ್ನು ನೋಡ್ತಿದ್ದಾರೆ. ನೀವು ನಮಗೆ ಆತ್ಮೀಯರು, ನೀವು ನಮ್ಮವರು. ಆದ್ರಿಂದ ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ಗಂಭೀರವಾಗಿ ನಾವು ಸಾಧ್ಯವಾದರೆ ದಯವಿಟ್ಟು ಇಲ್ಲೇ ನಮ್ಮ ಸಮಾಧಾನಕ್ಕೆ ಅವ್ರ ಜೊತೆ ಇಲ್ಲೇ ಫೋನ್ ನಲ್ಲಿ ನೀವು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿದ್ರೆ ಇಲ್ಲ ನೀವು ಮಾತಾಡ್ಕೊಂಡು ಬಹಳಷ್ಟು ಅಡಿಗೆ ಮಾಡಿಸಿದೀವಿ, ಎಲ್ರಿಗೂ ಅನ್ನ ಸಿಗುತ್ತೆ. ದಯಮಾಡಿ ಇಲ್ಲಿ ನಾವು ಸರಿ ಮಾತಾಡಿ ಸರ್. ಎಲ್ಲ ಮುಖಂಡರಲ್ಲಿ ಕೋರ್ಕೊಳ್ಳೋದ್ರಿಂದ ತಮ್ಮಲ್ಲೇ ಒಂದು ಮಾತಾಡಿಕೊಂಡು ಒಂದಷ್ಟು ಹಿರಿಯ ಮುಖಂಡರು ಮಾತ್ರ ಸಭೆಗೆ ಬಂದರೆ ಬಹುಶಃ ನಾವು ಅದನ್ನ ಒಂದು ಪರಿಣಾಮಕಾರಿಯಾಗಿ ಯಾವ ರೀತಿಯಾಗಿ ನಮ್ಮ ಹಂತದಲ್ಲಿ ಏನೇನು ಅನುಷ್ಠಾನ ಮಾಡಬೇಕಾಗಿದೆ ಅದನ್ನ ಖಂಡಿತವಾಗ್ಲೂ ನಾವು ಅದನ್ನ ಅನುಷ್ಠಾನ ಮಾಡಲಿಕ್ಕೆ ಕ್ರಮ ವಹಿಸ್ತೇವೆ. ಮಾನ್ಯ ಸಚಿವರು ಕೂಡ ಭರವಸೆ ಕೊಟ್ಟಿದ್ದಾರೆ. ಈ ಒಂದು ಒಳ ಮೀಸಲಾತಿ ವಿಚಾರ ಆಗಿರ್ಬೋದು, ಮತ್ತೆ ಇನ್ನುಳಿದಂತಹ ನಮ್ಮ SCPT SP ಕಾಯ್ದೆಯಲ್ಲಿ ಇರುವಂತಹ ಸಮಸ್ಯೆಗಳಾಗಿರ್ಬೋದು, ಅದನ್ನ ಖಂಡಿತವಾಗ್ಲೂ ಅದನ್ನ ಒಂದು ಹಂತಕ್ಕೆ ಒಂದೊಂದು ಸಮಸ್ಯೆಗಳಿರುವಂತಹ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಕ್ರಮ ವಹಿಸ್ತೇವೆ ಅಂತಂದ್ರೂ ಕೂಡ ಹೇಳಿದ್ದಾರೆ. ವಿಶೇಷ ಸಂಪುಟ ಸಭೆನೂ ಕೂಡ ಸಚಿವ ಸಂಪುಟ ಸಭೆನೂ ಕೂಡ ಈ ಒಂದು 27ನೇ ತಾರೀಕು ಆಯೋಜಿಸಲಿಕ್ಕೆ ನಿರ್ದೇಶನವನ್ನು ನೀಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಅವರು. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಸಭೆಗೆ ಈ ಒಂದು ಮಾಹಿತಿಯನ್ನ ತಾವು ಈಗಲೇ ನಮಗೆ ಮನವಿಯನ್ನು ಕೊಟ್ಟರೆ ನಾವು ಅದರ ಸಂಬಂಧಪಟ್ಟಂಥ ಪೂರಕ ಮಾಹಿತಿಯನ್ನು ಕೂಡ ನಾವು ನಮ್ಮ ಹಂತದಲ್ಲಿ ತಯಾರಿಸಿಕೊಂಡು ಆ ಸಭೆಯಲ್ಲಿ ಮಾನ್ಯ ಸಚಿವರ ಗಮನಕ್ಕೆ ತರಲಿಕ್ಕೆ ಕೂಡ ಅನುವಾಗ್ತದೆ ಅಂತ ಹೇಳ್ತಾ ಈ ಒಂದು ಮನವಿಯನ್ನು ತಮ್ಮ ಮುಖಾಂತರ ತಮಗೆ ನಾನು ಕೊಟ್ಟರೆ ಬಹುಶಃ ಅದನ್ನು ಮಾನ್ಯ ಸಚಿವರ ಗಮನಕ್ಕೆ ನಾನು ಸಭೆಗೆ ಪೂರಕವಾಗಿ ಮಾಹಿತಿಯನ್ನು ತಯಾರಿಸಲಿಕ್ಕೆ ಅನುವಾಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು. ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು 2013ರಲ್ಲಿ SCPT-SP ಈ ಯೋಜನೆಯನ್ನ ಜಾರಿಗೆ ತಂದರು. ಏನು ಅಂತ ಹೇಳಿದ್ರೆ ವಾರ್ಷಿಕ ಬಜೆಟಿನ ಹಣದಲ್ಲಿ 24.10 ಹಣವನ್ನು ಮೀಸಲಿಡಬೇಕು ಅಂತಕ್ಕಂಥ ಒಂದು ಕಾಯ್ದೆಯನ್ನ ಜಾರಿಗೆ ತಂದರು. ಈಗ ಏನಾಗಿದೆ ಅಂತ ಹೇಳಿದ್ರೆ ಆ ಹಣವನ್ನ ಮೀಸಲಾಗಿಟ್ಟು ಆ ಹಣದಲ್ಲಿ SCPT-SP ಕಾಯ್ದೆಯ 7 ಸಬ್ ಕ್ಲಾಸ್ D ಅನ್ನ ಇಟ್ಟಿದ್ರು. ಕಳೆದ ವರ್ಷ ದಲಿತ ಸಂಘರ್ಷ ಸಮಿತಿ ಮತ್ತಿತರೆ ಸಂಘಟನೆಗಳ ಎಲ್ಲ ಮುಖಂಡರು ಹೋರಾಟಗಳನ್ನ ಮಾಡೋದ್ರ ಮೂಲಕ ಸನ್ಮಾನ್ಯ ಸಿದ್ದರಾಮಯ್ಯನವರು SCPT-SP ಆಕ್ಟ್ 7 ಸಬ್ ಕ್ಲಾಸ್ D ಅನ್ನ ರದ್ದುಪಡಿಸಿದ್ರು. ಅದೇ ರೀತಿ ಮುಂದುವರೆದು ಏನಾಯ್ತು ಅಂತ ಹೇಳಿದ್ರೆ ಅಧಿಕಾರಿಗಳೆಲ್ಲ ಸೇರ್ಕೊಂಡು ಮತ್ತೆ SCPT-SP ಆಕ್ಟ್ 7D ರದ್ದಾದ್ರೆ ಏನಂತೆ 7C ಅನ್ನ ನಾವು ಜಾರಿಗೆ ತರ್ತೀವಿ. ಅದ್ರ ಮೂಲಕ ನಾವು SCPT-SP ಹಣವನ್ನ ಬೇರೆ ಅನ್ಯ ಯೋಜನೆಗಳಿಗೆ ನಾವು ಬಳಸಬಹುದು ಅಂತಕ್ಕಂಥ ಒಂದು ಕಾರಣವನ್ನ ಇಟ್ಕೊಂಡು ಅವರು 7C ಅನ್ನ ಜಾರಿಗೊಳಿಸಿದ್ರು. ಇವತ್ತು ನಾವು ಕರ್ನಾಟಕದಾದ್ಯಂತ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತಾ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದೇನು ಅಂತ ಹೇಳಿದ್ರೆ SCPT-SP ಯೋಜನೆಯ ಈ ಆಕ್ಟ್ ನ ಕಾಯ್ದೆಯ 7 ಸಬ್ ಕ್ಲಾಸ್ C ಏನಿದೆ ಅದನ್ನ ತಕ್ಷಣವೇ ರದ್ದುಪಡಿಸಬೇಕು. ಮತ್ತೆ ಈ SCPT-SP ಯೋಜನೆಯ ಹಣವನ್ನ ಕಳೆದ ಬಾರಿ 42,000 ಕೋಟಿ ಹಣವನ್ನ ಮೀಸಲಾಗಿಟ್ಟಿದ್ರು. ಅದರಲ್ಲಿ 25,000 ಕೋಟಿ ಹಣವನ್ನ ಅನ್ಯ ಯೋಜನೆಗಳಿಗೆ ಅಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿದ್ರು. ಅದನ್ನು ಕೂಡ ನಾವು ತೀವ್ರವಾಗಿ ಖಂಡಿಸಿದ್ವಿ. ಆಗ ಸನ್ಮಾನ್ಯ ಶ್ರೀ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಮಹದೇವಪ್ಪನವರು ಏನ್ ಹೇಳಿದ್ರು ಅಂತ ಹೇಳಿದ್ರೆ ಅಲ್ಲಿಯೂ ಕೂಡ ಈ SC ST ಫಲಾನುಭವಿಗಳಿದ್ದಾರೆ, ಅದಕ್ಕೆ ಈ ಹಣವನ್ನ ನಾವು ಬಳಸ್ತೀವಿ ಅಂತ ಹೇಳಿದ್ರು. ಇವತ್ತು ಅವ್ರಿಗೇನಾದ್ರೂ ಒಂದು ಪಾರದರ್ಶಕತೆ ಅವರು ಇಡೀ ನಾಡಿನ ಜನರಿಗೆ ಹೇಳ್ಬೇಕು ಅನ್ನೋದಾದ್ರೆ ಅವರು 25,000 ಕೋಟಿ ಹಣವನ್ನ ಪ್ರಾಮಾಣಿಕವಾಗಿ ಸದ್ಬಳಕೆ ಮಾಡಿದ್ರೆ ಅವರು ಶ್ವೇತ ಪತ್ರವನ್ನ ಹೊರಡಿಸ್ಬೇಕಾಗುತ್ತೆ. ಅವರು ಇಲ್ಲದೆ ಹೋದ್ರೆ ಅವರು ಹಣವನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಅದು ಜಗಜ್ಜಾಹೀರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗೇನೆ ಈ ಬಾರಿಯೂ ಕೂಡ ಕಳೆದ ಬಾರಿ 42,000 ಕೋಟಿಯನ್ನ ಮೀಸಲಾಗಿಟ್ಟಿದ್ರು SCPT-SP ಯೋಜನೆ ಅಡಿನಲ್ಲಿ. ಈ ಸಾರಿ 2,000 ಕೋಟಿಯನ್ನ ಜಾಸ್ತಿ ಮಾಡಿ 44,000 ಕೋಟಿ ಹಣವನ್ನ ಇವತ್ತು SCPT-SP ಯೋಜನೆ ಅಡಿಯಲ್ಲಿ ಅವರು ಮೀಸಲಾಗಿಟ್ಟಿದ್ದಾರೆ. ಆದ್ರೆ ಘೋಷಣೆಯಾಗಿ ಕೆಲವೇ ಗಂಟೆಗಳಲ್ಲಿ 15,000 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಇವರು ಡೈವರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಸನ್ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಈ ತಳ ಸಮುದಾಯಗಳ ಬಗ್ಗೆ ಒಂದು ಗೌರವ, ಬದ್ಧತೆ, ಕಾಳಜಿ ಇದೆಯಾ ಅಂತಕ್ಕಂಥದ್ದು ನಾವು ಅವರಿಗೆ ಕೇಳ್ತಕ್ಕಂತ ಒಂದು ಪ್ರಶ್ನೆ. ಇವತ್ತು ಅವರು ಸಾಮಾಜಿಕ ನ್ಯಾಯದ ವಿರುದ್ಧವಾಗಿ, ಸಂವಿಧಾನಕ್ಕೆ ವಿರುದ್ಧವಾಗಿ ಅವರು ನಡ್ಕೊಳ್ತಾ ಇದ್ದಾರೆ.
ದಯಮಾಡಿ 15,000 ಕೋಟಿ ಏನು ಈಗ ತಗೊಂಡಿದ್ದಾರೆ, ಡೈವರ್ಟ್ ಮಾಡಿದ್ದಾರೆ, ಅದನ್ನು ಇಮ್ಮಿಡಿಯೇಟ್ ವಾಪಸ್ಸು ಅವರು SCP DSP ಯೋಜನೆಗೆ ವಾಪಸ್ ಕೊಡಬೇಕು. ಆ 44,000 ಕೋಟಿ ಹಣವನ್ನ ಈ ದಲಿತರ ಕಲ್ಯಾಣ ಕಾರ್ಯಕ್ರಮಗಳಿಗೆ ಅದನ್ನ ಸದ್ವಿನಿಯೋಗ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೇನೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ 70ರ ದಶಕದಲ್ಲಿ ಕಟ್ಟಿ ಇಡೀ ನಾಡಿನಲ್ಲಿ ಒಂದು ಸಂಚಲನವನ್ನ ಮೂಡಿಸಿ ಆಳುವ ಸರ್ಕಾರಗಳ ಎದೆಗಳನ್ನೇ ನಡಗಿಸಿದಂತಹ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಈ ನಾಡಿನ ಕೇರಿಗಳಿಗೆ ದಲಿತ ಸಂಘರ್ಷ ಸಮಿತಿಯನ್ನ ತಗೊಂಡೋಗಿ ದಲಿತರಲ್ಲಿ ಒಂದು ಹೋರಾಟದ ಕಿಚ್ಚನ್ನ, ಒಂದು ಸ್ವಾಭಿಮಾನದ ಪ್ರಜ್ಞೆಯನ್ನ, ಸಮಾನತೆಯ ಒಂದು ಅಣತೆಯನ್ನ ಹಚ್ಚಿದಂತವರು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು. ಆ ಮೂಲಕ ದಲಿತರಲ್ಲಿ ಇವತ್ತು ಒಂದು ಸ್ವಾಭಿಮಾನವನ್ನ ತಂದು ಕೊಟ್ಟಂತವ್ರು ಕೃಷ್ಣಪ್ಪನವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಸರ್ಕಾರ ಘೋಷಣೆ ಮಾಡಬೇಕು. ಮತ್ತೆ ಅವರ ಜೂನ್ 9 ಹುಟ್ಟುಹಬ್ಬ ದಿನ ಏನಿದೆ ಅದನ್ನ ರಜಾರಹಿತ ಸರ್ಕಾರಿ ಕಾರ್ಯಕ್ರಮವನ್ನಾಗಿ ಆಚರಿಸಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಹಾಗೇನೆ ಬಹಳ ಪ್ರಮುಖವಾಗಿ ಈಗಾಗಲೇ ಸರ್ಕಾರ 56,432 ಹುದ್ದೆಗಳನ್ನ ನಾನು ತುಂಬುತ್ತೀನಿ ಅಂತ ಏನು ಘೋಷಣೆ ಮಾಡಿದೆ, ಆ ತುಂಬುವಂತ ಸಂದರ್ಭದಲ್ಲಿ ಈಗಾಗಲೇ ನಿಗದಿಪಡಿಸಿರ್ತಕ್ಕಂಥ ರೋಸ್ಟರ್ ಬಿಂದುಗಳನ್ನ ಸರಿಪಡಿಸಿ ನೀವು ಒಳ ಮೀಸಲಾತಿಯನ್ನ ಜಾರಿ ಮಾಡಿ ಆ ನಂತರದಲ್ಲಿ ನೀವು ಅಪಾಯಿಂಟ್ಸ್ ಮಾಡಿದ್ರೆ ಅದು ಬಹಳ ಆರೋಗ್ಯಕರವಾದಂತಹ ಬೆಳವಣಿಗೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಒಂದು ವೇಳೆ ಸಿದ್ದರಾಮಯ್ಯನವರಾಗಿರ್ಲಿ, ಮಹದೇವಪ್ಪನವರಾಗಿರ್ಲಿ ಇದಕ್ಕೆ ತದ್ವಿರುದ್ಧವಾಗಿ ನಡ್ಕೊಂಡ್ರೆ ಈ ನಾಡಿನ ದಲಿತರು ಅವರನ್ನ ಯಾವತ್ತೂ ಕೂಡ ಕ್ಷಮಿಸೋದಿಲ್ಲ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಎಂ ಗುರುಮೂರ್ತಿ ಶಿವಮೊಗ್ಗ, ಹಾಗೇನೆ ಇಡೀ ರಾಜ್ಯದ 31 ಜಿಲ್ಲೆಗಳ 7 ಜಿಲ್ಲೆಗಳಲ್ಲಿ ಅಂಬೇಡ್ಕರ್ ಅವರು 10 ಗ್ರಾಮಗಳಿಗೆ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಅದರ ಜ್ಞಾಪಕಾರ್ಥ ಸ್ಮಾರಕಗಳನ್ನ ಮಾಡಬೇಕು ಅಂತ ಹೇಳಿ ನಾವು ಹಿಂದೆ ಶ್ರೀಧರ್ ಕಲ್ವೀರ್ ಸರ್ ನಾವು ಎಲ್ಲರೂ ಕೂಡ ಒತ್ತಾಯ ಮಾಡಿದ್ವಿ. ಈಗ ಸ್ಮಾರಕಗಳು ಈಗಾಗಲೇ ಮಂಜೂರಾಗಿದೆ. ಬಟ್ ನಾವೇನ್ ಕೇಳ್ತಾ ಇದೀವಿ ಅಂತ ಹೇಳಿದ್ರೆ ಅದಕ್ಕೆ ಒಂದು 20,000 ಕೋಟಿ 20 ಕೋಟಿ ತಲಾ ಒಂದೊಂದು ಸ್ಮಾರಕಕ್ಕೆ 20 ಕೋಟಿ ಮತ್ತೆ 9 ಎಕರೆ ಸರ್ಕಾರಿ ಜಮೀನನ್ನು ಹೆಚ್ಚುವರಿಯಾಗಿ ಸರ್ಕಾರ ಮಂಜೂರು ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡ್ತಾ ಇದ್ದೇನೆ. ಎಂ ಗುರುಮೂರ್ತಿ ಶಿವಮೊಗ್ಗ, ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿಸಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ.